ನೋಡಿದೇನು ಶಿಷ್ಯ ಹೇಗಿದೆ? ಹೊರಟೇ ಬಿಟ್ಲ. ಈಗ ನನ್ನ ಕಮ್ಮಿ ಆಯ್ತು. ಲೈಟ್ ಹಾಕಿರಿ. ನಿಮ್ಮಪ್ಪ ಲೈಟ್ ಹಾಕಿರಿ. ಮಗನೇ ನೀನ್ 32 ಹಲ್ಲು ಉದುರಿಸಿ ಕೈ ಕೊಟ್ಟುಬಿಟ್ಟೇನು? ಶಿಷ್ಯ ತಗೊಂಡ ಚಾವ್ತೀರ. ಚಾವ್ತಿನಾ ಹೊಡೆದ್ರೆ ನಿನ್ ರಕ್ತನ ಹೀರ್ಬಿಡ್ತೀನಿ. ಅಯ್ಯ ಮಂಕ್ ಪಿಶಾಚಿ, ಈ ಮೈಯ ರಕ್ತ ಏನಿದೆ ಬರೀ ಈ ಸಾರ ತಗೊಳ್ಳಿ ಬುಡುಬುಡ್ಕೆ ತುಂಬಾ. ಈ ಭೂಪನ್ ನೋಡಿ ಬೇತಾಳನೇ ಬೆನ್ನು ತೀರಿಸ್ಕೊಂಡು ಓಡಿ ಹೋಗ್ತಾ ಇದೆ. ಕೆರೆ ದಂಡೆಯಲ್ಲಿ ಬಿಳುವುಗಳ ಮಧ್ಯೆ ನೇತಾಡ್ತಾ ಇದ್ದಿದ್ ನೀನು ನಿನಗೆ ನಾಳೆ ಹೆದರ್ತೀರಾ? ಶಟ್ಟರಹಳ್ಳಿಯ ಶಾಕಿನಿಯೇ ಶಾಕಿನಿಯೇ, ದೇವರಹಳ್ಳಿಯ ಠಾಕಿನಿಯೇ ಠಾಕಿನಿಯೇ, ಲಕ್ಕನಹಳ್ಳಿಯ ಲಂಕಿನಿಯೇ ಲಕ್ಕಿನಿಯೇ, ಶಂಕರಹಳ್ಳಿಯ ಚಿಂಚಿನಿಯೇ ಚಿಂಚಿನಿಯೇ. ಕೈ ಕಟ್ಟು, ಬಾಯಿ ಕಟ್ಟು, ತಲೆ ಕಟ್ಟು. ಹೊರಗಟ್ಟು, ತಂಬೆಟ್ಟು. ಜೈ ಜಂಭ, ಓಂ ಹ್ರಾಂ ಕ್ಲೀಂ. ದೂರ ಸರಿ, ದೂರ ಸರಿ. ಕೋಟೆ ನಿನ್ ತಂಗಿ ಮೇಲೆ ಪಿಶಾಚಿ ಪ್ರಹಾರ ಆಗೋಯ್ತು. ದಕ್ಷಿಣೆ ಕೊಟ್ಟೆ ಮಾಡ್ಸಪ್ಪ. ಏನ್ರ ಹೊಲ್ದತ್ರ ಕೆಲಸ ಮಾಡೋರು ಯಾರಿಲ್ಲ ಅಂದ್ರೆ ಬಂದ್ ಎಲ್ಲ ಎಲ್ಲಿದ್ದೀರಾ? ಏನ್ರ ಪದ್ಮಾವತೀರಾ? ನಿಮಗ್ ಬೇರೆ ಹೇಳ್ಬೇಕಾ? ನಡೀರಿ. ನಡಿಯೇ ನಡೋಳ್ಳ. ಅಯ್ಯ ಅಯ್ಯ ಏನಮ್ಮ ಎಲ್ಲರನ್ನೂ ಅಟ್ಬಿಟ್ಟಿಯಲ್ಲ? ಇವ್ರ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಇವ್ಳು ಇಲ್ವೇ? ಸೊಸೆನ್ ತಂದಿರೋದು ಸಿಂಹಾಸದ ಮೇಲೆ ಕೂರಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಕ್ಕಲ್ಲ. ಎಳೆ ಮುದೇವಿ, ಆ ಪಾತ್ರೆಗಳೆಲ್ಲ ತಡತಡ ಅಂತ ತೊಳೆದಿಡ್ಬೇಕು. ಹೊಟ್ಟಿಗೆನ ಅಚ್ಚುಕಟ್ಟಾಗಿ ಬಿಡಿಸಿ ಶುದ್ಧ ಮಾಡ್ಬೇಕು. ದನಗಳಿಗೆ ಮೇವು ಹಾಕ್ಬೇಕು, ಗಿಡಗಳಿಗೆ ನೀರ್ ಹಾಕ್ಬೇಕು. ನಿಂತ್ಕೊಳ್ಳಿ ನಿತ್ರಾಣ ಸುಂದ್ರಿ. ಆ ಭತ್ತನೆಲ್ಲ ಕುಟ್ಟಿ ಅಕ್ಕಿ ಮಾಡಿಡೋದು. ಓಹೋ, ಏನು ಮುಖ ನೋಡ್ತಾ ನಿಂತಿದ್ಯಾ? ಹೋಗಿ ಕೆಲಸ ಮಾಡ. ಮೆಲ್ಲಿಗೆ ಬೆಳ್ಳಿ ಗುಂಚಲು ಕೆಳಗ್ ಬಿದ್ದು ಚೆಟ್ಟು ಹೋಗ್ಬಿಟ್ಟಾತು. ಇಲ್ಲ ಅತ್ತೆ. ಅಮ್ಮ ನೋಡಕ್ ಇಲಿಯಾಗಿದ್ರು ಹುಲಿ, ಹೆಣ್ಣು ಹುಲಿ, ತುಂಬಾ ಗಟ್ಟಿಗಿತ್ತಿ. ಅವಳು ಗಟ್ಟಿಗಿತ್ತಿ ಆದ್ರೆ ನಾನು ತಾಟಿಗಿತ್ತಿ. ಸರಿಯಾಗಿ ಹೇಳ್ದೆ. ನಾವು ಮಂತ್ರವಾದಿ ಮನೆಗೆ ಹೋಗಿ ಬರ್ತೀವಿ. ನಾವು ಬರೋದೊಳಗೆ ಕೆಲಸನೆಲ್ಲ ಮಾಡಿ ಮುಗಿಸಿರ್ಬೇಕು. ನಿನ್ಗೆ ಹೇಳ್ತಾ ಇರೋದು. ಸಾಕು ನಡಿಯಮ್ಮ ಹೋಗೋಣ. ಬೀಗಕ್ಕೆ ಹೋದ್ಮೇಲೆ ನನ್ನ ಬಲಾನೇ ಹೋಗ್ಬಿಟ್ಟಿದೆ. ಜೈ ಜಂಭ. ಕಸ್ತೂರಿ ವಾಸನೆ ಕಮಕಮ ಅನ್ನುತ್ತೆ. ನಮ್ಮ ಹುಡುಗರು ಕಸ್ತೂರಿ ಹುಟ್ಟಿದ್ದಾಗಿನೇ ಹೊಟ್ಟಿದ್ದು. ಜೈ ಜಂಭ. ಕಲ್ಸಕ್ರೆ ಕಲ್ಸಕ್ರೆ. ಜೈ ಜಂಭ. ಅಯ್ಯೋ
ಮಲ್ಲಿಗೆ ಹೂವು. ನಮ್ ಗುರುಗಳು ಬೆಳೆದಿತ್ತು ಮಲ್ಲಿಗೆ ಹೂವಿನ ಮೆಂಚದ ಮೇಲೆ. ಕವಂತ ಗುರುಗಳೇ ಕವಡೆ ಕೊಡು. ಎವಡೆಗೆ ಹಾಕ್ಲೆ? ಶಿಷ್ಯಕ್ಕೆ ಕವಡೆ ಕೊಡು. ಹಾಕಮ್ಮ. ಜೈ ಜಂಬ ಚಟದಪ್ಪ ಮತ್ತೆ ಚಟಕ ಚಡತಾಯ್ ಚಡತಾಯ್ ಚಟತಾಯ್. ಎರಡೂ ಅರ್ಧ ಬರ್ತಾ ಇದೆ. ಈ ಮನೆಯಲ್ಲಿ ಈ ಕೆಲಸ ನಡೆಯಲ್ಲ. ನಿಮ್ಮನೆಗೆ ನಮ್ಮನ್ನು ಕರ್ಕೊಂಡು ಹೋದ್ರೆ ಕೆಲಸ ಆಗತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ದೇವಿ, ಮನೇಲಿ ಇಷ್ಟೊಂದು ಆಳು ಕಾಳುಗಳು ಇಟ್ಕೊಂಡು ನೀನೇ ಈ ಕೆಲಸ ಎಲ್ಲ ಮಾಡ್ಬೇಕೇನು? ಅತ್ತೆ, ಅದೇ ಅಮ್ಮ ಇದೆಲ್ಲ ನೋಡಿದ್ರೆ ಸುಮ್ಮನೆ ಒದ್ದಾಡತ್ರ ಅಷ್ಟೇ. ಏನಂದ್ರೆ ನಿಮ್ಮನ್ನ ಒಂದು ಮಾತು ಕೇಳ? ಒಂದು ಮಾತು ಯಾಕೆ, 1000 ಕೇಳು. ಪ್ರತಿ ಪೌರ್ಣಮಿ ನಾನು ನಮ್ಮಕ್ಕ ಒಟ್ಟೆ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬರ್ತಿದ್ವಿ. ಅದಕ್ಕೆ ಇವತ್ತು ಚಿತ್ರಾ ಪೌರ್ಣಮಿ. ನೀವು ಹ್ಞೂ ಅಂದ್ರೆ ನಾನಾದ್ರೂ ದೇವಸ್ಥಾನಕ್ಕೆ ಹೋಗಿ. ಓಹೋ, ಧಾರಾಳ ಹೋಗ್ಬಾ. ಅದಕ್ಕೆ ಮುಂಚೆ ನನಗೊಂದು 1000 ಬೇಕಾಗಿದೆ, ಅದನ್ನ ಕೊಟ್ಬಿಟ್ಟು. 1000 ಬೇಕಾಗಿದೆ ಅಂದ್ರೆ? ರೂಪಾಯಿ. ಅಷ್ಟೊಂದ? ಅಷ್ಟೇ ಅಷ್ಟೇ. ಇಷ್ಟಕ್ಕೆ ಅಷ್ಟೊಂದು ಬಾಯ್ ಬಿಡ್ತಿದ್ಯಲ್ಲ. ನಮ್ಮ ಅಮ್ಮ ಆಗಿದ್ರೆ ಬೀಗದ ಕೈ ಬಿಸಾಕಿ ಎಷ್ಟು ಬೇಕಾದ್ರೂ ತಗೊಳ್ಳೋ ಅಂತ ಇದ್ಲು. ಇರಿ, ಮಾವನವ್ರನ್ನೊಂದು ಮಾತು ಕೇಳಿ ಬೀಗದ ಕೈನೇ ಕೊಟ್ಬಿಡ್ತೀನಿ. ಅಪ್ಪನಿಗೆ ಗೊತ್ತಾಗಲ್ಲ. ಇಲ್ಲಿ ಕೊಡು, ನಟ ಕೊಟ್ಬಿಡ್ತೀನಿ. ಕೊಡ್ತೇವೆ ಮಾವ. ಒಂದೇ ಮಾವ. ಗೊತ್ತಾಗಲ್ಲ. ಕೊಡು ಕೊಡು. 1000 ರೂಪಾಯಿ ಇಷ್ಟ ಕೊಡು. ಮಾವ, ಯಾಕೆ ಮಾತಾಡ್ತೀನಿ? ಅವ್ರ ಕೈಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಿದ್ದೆ. ಏನಂದ? ಹೋಗು ಅಂದ್ರು. ಇವರಿಬ್ರಲ್ಲಿ ಮಂತ್ರವಾದಿ ಮನೆಗೆ ಹೋಗ್ತೀವಿ ಅಂತ ಆಗ್ಲೇ ಹೋದ್ರು. ಮಂತ್ರವಾದಿನ? ಏನೇ ಕಾಲ್ ಇಡ್ತಾ ಇದ್ದಾಗೆ ಕಿವಿಲಿ ಊಟ ಪ್ರಾರಂಭ ಮಾಡ್ಬಿಟ್ಯಾ? ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ನಿನಗೇನು? ಬೀಗದ ಕೈ ಗೊಂಚಲು ಕೈಗೆ ಬಂದ ತಕ್ಷಣ ನಮ್ಮನ್ನೆಲ್ಲ ಕೊಂಡ್ಕೊಂಡ್ ಹಾಗೆ ಅಂತ ತಿಳ್ಕೊಂಡಿದ್ದೇನೆ. ಅಪ್ಪನೇ ಅಧಿಕಾರ ಕೊಟ್ಬಿಟ್ಟಿದಾರಲ್ಲ, ಇನ್ನು ನಾವ್ ಏನ್ ಮಾಡ್ಬೇಕಾದ್ರೂ ಇವ್ನ್ ಕೇಳ್ಕೊಂಡೇ ಮಾಡ್ಬೇಕು. ಅದೇ ದೊಡ್ಡ ಕಡೆಯಿಂದ ಬಂದ ಹೆಣ್ಣಾಗಿದ್ರೆ ಪ್ರಸಾದ ಭಕ್ತಿಯಿಂದ ಕೈ ತಗೊಂಡು ಕಣ್ಣು ಒತ್ಕೊಂತ ಇದ್ಲು. ಜಾತಿಗೆ ತಕ್ಕ ವಿಚಾರ, ಕುಲಕ್ಕೆ ತಕ್ಕ ಆಚಾರ. ಅನ್ಸೂಯ, ಅಯ್ಯೋ, ನಿಮ್ದೇನು ತಪ್ಪಿಲ್ಲ ಅಂದ್ರೆ ಇದೆಲ್ಲ ಒಂಥರ ಮಾಟ. ಯಾರ್ಯಾರು ಏನೇನ್ ಲೆಕ್ಕಾಚಾರ ಹಾಕೊಂಡ್ ಬಂದಿದ್ದಾರೆ ಅಂತ ಮಂತ್ರವಾದಿ ಬಾಳೆನ್ ಸುಳಿದಾಗೆ ಬಿಡಿಸಿ ಹೇಳ್ಬಿಟ್ರು. ನಾವೇನು ಪೆದ್ರಲ್ಲ, ಎಲ್ಲ ಏರ್ಪಾಟ್ ಮಾಡೇ ಬಂದಿದ್ದೀವಿ. ಅದನ್ನ ಚೀಟಿ ತೆಗಿತಿ, ಅದನ್ನ ಇಟ್ಕೋ. ಏನೇ ನಿಮ್ ಮಂತ್ರವಾದಿ ಆಮೇಲೆ ಇನ್ನೂ ಏನೇನು ಹೇಳಿದ್ರು? ನಾನಿದ್ದೀನಿ, ನೀವೇನು ಹೆದರಬೇಡಿ ಅಂದ್ರು. ಭಯನ ಭಸ್ಮ ಮಾಡ್ಬಿಡ್ತೀನಿ ಅಂದ್ರು. ಬೇಕಾದ್ದು ಬರಹಾರ ಮಾಡ್ತೀನಿ ಅಂದ್ರು. ನಮ್ಮನ್ನ ನೋಡಿದ ತಕ್ಷಣ ನಾವ್ ಇಂಥ ದಿಕ್ಕೇ ಬಂದಿದ್ದೀವಿ ಅಂತ ಹೇಳ್ಬಿಟ್ರಪ್ಪ. ನೀವು ಇಂಥ ದಿಕ್ಕಿ ಹೋಗಿದ್ದೀರನ್ನೋದು ನನಗೆ ಗೊತ್ತಿದೆ. ಆ ಮುಟ್ಟಾಳ ಏನೇ ಬಿಡ್ತು ಅದೆಲ್ಲ ಅನ್ಬೇಡಿ ನಿಮ್ ದಮ್ಮಯ್ಯ. ನೋಡಿ, ಅವ್ರ ಹೆಜ್ಜೆ ಇತ್ತ ಕಡೆ ಹಣದ ರಾಶಿನೇ ಸುರಿಯುತ್ತಂತೆ. ಅವ್ರು ಅಲ್ಲಿ ಒಂದು ಸಲ ಹೊಡೆದ್ರೆ 100 ಮಲ್ಗೆ ಹೂ ಸುರಿಯುತ್ತೆ ಕಣಪ್ಪ. ಅವ್ರ ಮೈ ಮೇಲೆ ಬೆವರ ಸುರಿಯುತ್ತೆ. ಬರೀ ಅತ್ತರು ಕಸ್ತೂರಿ ವಾಸನೆ. ಅಯ್ಯೋ, ಅವರಪ್ಪ ಪುನರ್ಬೇಕು ಅಂತ ಕಾಣುತ್ತೆ. ಏನೇ ದೇವಿ, ನೀ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದಲ್ಲ, ಹೋಗುತ್ತೆ ಬರ್ತೀನತ್ತೆ. ಏನೇ ನಿನ್ ಮನಸ್ಸಲ್ಲಿ ಏನ್ ತಿಳ್ಕೊಂಡ್ಬಿಟ್ಟಿದೆ ನೀನು? ಬೇಡಪ್ಪ, ಅಮ್ಮನ್ ನಡಿಬೇಡಪ್ಪ. ಅಮ್ಮನ್ ಏನು ಅನ್ಬೇಡಪ್ಪ. ಅಮ್ಮ ತುಂಬಾ ನೊಂದೋಗಿದ್ದಾಳೆ. ಹುಷಾರ್. ಚಿಕ್ಕ ಮಾಟ, ದೊಡ್ಡ ಮಾಟ, ಸುಳ್ಳು ಮಾಟ, ಪೊಳ್ಳು ಮಾಟ, ಮಹಾ ಮಾಟ, ಎಲ್ಲ ಪಟಪಟ, ಎಲ್ಲ ಪಟಪಟ, ಎಲ್ಲ ಪಿಶಾಚಿಗಳು ಬಾಯ್ಗಟ್ಲಿ, ಎಲ್ಲ ಪ್ರೇತಗಳು ಕೈಗಟ್ಲಿ. ನಿಮಗೆಲ್ಲ
ತಾನೇ ಹೇಳಿದ್ದು. ಅಭಿಷೇಕಕ್ಕೆ ಸಿದ್ಧ ಮಾಡಿ. ಸ್ನಾನ ಮಾಡ್ತಾರಾ? ಎಲ್ಲಾದ್ರೂ ಹುಟ್ಟೆ ಅವ್ರು ಸ್ನಾನ ಮಾಡೋದೇ ಇಲ್ಲ, ಬರೀ ಕಾಲು ತೊಳ್ಕೊತಾರೆ ಅಷ್ಟೇ. ಹಾಲು, ಜೇನು, ಮೊಸರು, ತುಪ್ಪ ಎಲ್ಲ ಬೆರೆಸಿ ದೊಡ್ಡ ಕೊಂಡಪ್ಪಿ ತಗೋಬೇಕು. ಶಿಷ್ಯ ಅರ್ಥವಾಯ್ತು ಗುರು, ಅರ್ಥವಾಯ್ತು. ಸ್ವರ್ಣ ಗೊತ್ತಾ? ಓ ನನಗ್ ಗೊತ್ತು, ನಮ್ಮನೆ ಪಕ್ಕದ ಮನೆ ಹುಡುಗಿ. ಅವಳಲ್ಲ ಸ್ವರ್ಣ ಅಂದ್ರೆ ಚಿನ್ನದ ಕಾಸು. ತಗೊಬನ್ನಿ. ಶಿಷ್ಯ ಹೇಗಿದೆಯೋ ನಮ್ಮ ಅದ್ಭುತ ಪವಾಡಗಳು? ಆಹಾ, ನಿಮ್ ಪವಾಡ ಎಲ್ಲ ಪಕೋಡ ಇದ್ದಾಗಿದೆ. ಏನ್ ಗುರು, ನಿಮ್ ಕಳ್ಸಿ ಹಾಕಿ ನಿಮ್ಮನ್ನೇ ಹೇಳ್ಕೊಂಡ್ಬಿಡ್ತೆ. ಅಲ್ಲೋ ಕೆಳಗೆ ನೋಡೋ. ಶುದ್ಧ ತರಲೆ ದೊಡ್ಡ ಮಂತ್ರವಾದ ಇತ್ತೆ. ಜಿಲ್ಲೆ ನೋಡಿದ್ರೆ ಪುಕ್ರು ತರ ಮಾನ ಹೋಯ್ತು. ಜೈ ಜಂಬ ಬೇಸಿದ್ದ ಬರಲಿ ಗಣಿ 10 ಎಣಿಸೋದ್ರೊಳಗೆ ಅಲ್ಲಿ ಕೂತಿದ ನೋಡು ಕುರ್ಚಿ ಮೇಲೆ ಆ ದಾಂಡಿಗ ಹೊಟ್ಟೆ ಇಟ್ಕೊಂಡು ಮನೆಯಿಂದ ಓಡ್ತಾ ಇರ್ಬೇಕು. ಆಯ್ತು. ಹೊರಗಡೆ ನಿಮ್ಗಿಂತ ಭಾರಿ ಮೀಸೆ ಬಿಟ್ಕೊಂಡು ನಿಂತಿದಾನಲ್ಲ, ಕಾಣಿಸ್ತಾ ಇದೆಯಾ? ಅವ್ರ ಕೈಲೊಂದು ಭಾರಿ ಮಚ್ಚಿದೆ, ಕಾಣಿಸ್ತಾ ಇದೆಯಾ? ಅವತ್ತು ನೀವು ಗುಡಿಲಿ ಮಂತ್ರ ತಟ್ಟೆ ತರಿಸ್ದಾಗೆ ಅವನ್ ಮಚ್ಚಿನ ಬೀಸಿ ನಿಮ್ ಕಚ್ಚು ಅಲ್ಲಿಗೆ ತರಿಸ್ಕೊತಾನೆ. ಮಕ್ಕಳಿರ ತಕ್ಷಣ ಹೊರಡಬೇಕಾಗಿದೆ. ನಮ್ಮ ಮೇಲೆ ಕೋಪನ? ಕೋಪದಲ್ಲಿಂದ ಬಂತು ತಾಯಿ. ಮೊಚ್ಚು ಕರೀತಾಗಿದೆ, ಕೊಚ್ಚು ಬೆಳಿತೀನಿ ಅಂತ ಹೇಳ್ತಾ ಇದೆ. ಭಯ ಪಡ್ತಾ ಇದ್ದೀನಿ. ನಾನೇ ಬರ್ತೀನಿ. ಜೈ ಜಂಬ. ಅಮ್ಮ, ಏನಮ್ಮ ಅದು ಸದ್ದು? ಪಿಶಾಚಿ ಗುರುಗಳ ಮಂತ್ರಕ್ಕೆ ಹೆದರ್ಕೊಂಡು ಓಡ್ತಾ ಇದೆ. ದಣಿ, ನಾನು ಅವತ್ತೇ ಬೇಡ ದಣಿ ಅಂತ ಬೇಡ್ಕೊಂಡೆ. ಈಗ ನೋಡಿದ್ರ ಕೊಟ್ಟ ಸಾಲ ಕೇಳಿದ್ರೆ ಸೊಟ್ಟು ಮುತಿ ಮಾಡ್ಕೊಂಡು ಇಲ್ಲ ಅಂತ ನಾ ಸುಬ್ಬಣ್ಣ. ಈ ವರ್ಷ ಬೆಳೆ ಆಗದೆ ಕಂದಾಯ ಕಟ್ಟಕ್ಕೆ ಅವನ ಹತ್ರ ದುಡ್ಡಿಲ್ಲ, ಇನ್ನು ಸಾಲ ಹಾಕೊಡ್ತಾನೋ ಪಾಪ. ಬರಬೇಕು. ಬನ್ನಿ ಕೂತ್ಕೊಳ್ಳಿ. ಏನು ಇದಕ್ಕಿದ್ದ ಹಾಗೆ ಶ್ರೀಮಂತ ಶ್ರೀನಿವಾಸ ಏನೋರು ಇಷ್ಟು ದೂರ ದಯಮಾಡಿದ್ದು? ಮಹಾಶ್ರೀಮಂತ ಮಹಾದೇವಯ್ಯನವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಕೊಟ್ರಲ್ಲ ಕಾಯಿನ ಕೈ ಕೊಡಕ್ ಬಂದಿಲ್ಲ ಸ್ವಾಮಿ, ಲಗ್ನ ಪತ್ರಿಕೆ ಕೊಡೋಣ ಅಂತ ಬಂದೆ. ಓಹೋ, ಬರೋ ಶುಕ್ರವಾರ ನನ್ನ ಮಗ ಶ್ರೀನಿವಾಸನ್ಗೆ ಮದುವೆ. ತಾವು ಕುಟುಂಬ ಪರಿವಾರ ಸಮೇತರಾಗಿ ಬಂದು ಆಶೀರ್ವಾದ ಮಾಡ್ಬೇಕು ಅಂತ ಬೇಡಿಕೆ.
ಕುಯಿಲ್ಗಾಲ ಮನೆ ಹತ್ರ ಯಾರಾದ್ರೂ ಒಬ್ರು ಇರ್ಲೇಬೇಕು. ಏನೋ ಸರಿ. ನನ್ನ ಮಗನೂ ಸೊಸೆನು ಕಳಿಸ್ಕೊಡ್ತೀನಿ. ಆಗ್ಬೋದು. ಓಹೋ, ಏನು ಭಾರಿ ಏರ್ಪಾಡು ನಡೆದಿದೆಯಲ್ಲ. ಎಲ್ಲ ಆಶೀರ್ವಾದ. ಜೋಡಿ ಒಲಗದ ಕಚೇರಿ, ಭರತನಾಟ್ಯ.